ಈ ಹಾಲನ್ನ ನಾವು ಶೋಷಣೆ ಮಾಡ್ತಾ ಇದಾರೆ ಅಂತ ತಪ್ಪಾಗ್ಲಿದೆ. ನಮ್ಮ ಕಚ್ಚಾ ವಸ್ತುಗಳು ಕೂಡ ಇವತ್ತು 25-30% ಜಾಸ್ತಿ ಆಗಿದೆ. ರೈತರು ಇವತ್ತು ಈ ರೀತಿ ಪ್ರತಿಭಟನೆ ಮುಖಾಂತರ ಕೇಳಬಾರ್ದಾಗಿತ್ತು, ಆದ್ರೆ ಅಂತ ದುಸ್ಥಿತಿ ಇವತ್ತು ಬಂದಿದೆ. ಹಾಲು ಬೇಕಾಗ್ತದೆ, ಅಂತ ಹಾಲು ಉತ್ಪಾದನೆ ಕಡಿಮೆ ಆದಾಗ ಎಲ್ಲೋ ಒಂದ್ ಕಡೆ ಇದು ಹೊಡೆತ ಆಗ್ತದೆ. ಅದರಿಂದ ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು. ಈ ಸೈಲೇಜು ಇವೆಲ್ಲ ನಾವು ಕೆಳಗೆ ಮಾಡಿದಾಗ 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ 45 ರೂಪಾಯಿ ವೆಚ್ಚ ಆಗ್ತಾ ಇದೆ ರೈತನಿಗೆ. ಅಲ್ಲಿ ರೈತನಿಗೆ ಎಷ್ಟು ಲಾಸ್ ಆಗ್ತಾ ಇದೆ 1 ಲೀಟರ್ ಮೇಲೆ? ಕನಿಷ್ಠ ಪಕ್ಷ 10-13 ರೂಪಾಯಿ 15 ರೂಪಾಯಿ ಲಾಸ್ ಆಗ್ತಾ ಇದೆ. ಇದು ಯಾವ ಒಬ್ಬ ಜನಪ್ರತಿನಿಧಿ ಆಗ್ಬೋದು ಅಥವಾ ನಮ್ಮ ಪ್ರಮುಖ ಆಗ್ಬೋದು, ಯಾರಿಗೂ ಮಂದಟ್ಟಾಗ್ತಾ ಇಲ್ವಾ? ಅಷ್ಟು ದುಡ್ಡು ಬಂಡವಾಳ ಹಾಕಿ ಅವನಿಗೆ ಕನಿಷ್ಠ ಪಕ್ಷ ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ಲಿಲ್ಲ ಅಂದ್ರೆ ಯಾಕೆ ಇವು ಮಾಡ್ಬೇಕು ನಾವು ಹೈನುಗಾರಿಕೆ? ಇದೇ ರೀತಿ ಮುಂದುವರೆದಿದ್ದಾದಲ್ಲಿ ಪ್ರತಿಯೊಬ್ಬ ರೈತನು ಹೈನುಗಾರಿಕೆಯಿಂದ ಹಿಂದೆ ಸರಿತಾನೆ. ಹಾಲನ್ನು ಬೆಳೆ ಹೊರದೇಶದಿಂದ ತರಿಸ್ಕೊಬೇಕಾಗ್ತದೆ. ನಮ್ಮ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರ ಬದುಗಳು ಇವತ್ತು ಬಂದು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲಾ ರೇಟ್ಗಳು ಜಾಸ್ತಿ ಆಗ್ತದೆ. ಆದ್ರೆ ಹಾಲಿನ ಒಂದು ಇದಕ್ ಬಂದಾಗ ಮಾತ್ರ ಹಾಲಿನ ರೇಟ್ ಯಾರು ಹೆಚ್ಚೋದಕ್ಕೆ ಯಾರು ಕೂಡ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಮುಂದೆ ಬರ್ತಾ ಇಲ್ಲ. ಈ ಹಾಲನ್ನ ನಾವು ಶೋಷಣೆ ಮಾಡ್ತಾ ಇದಾರೆ ಅಂತ ತಪ್ಪಾಗ್ಲಿದೆ. ಯಾಕಂದ್ರೆ ಇವಾಗ ಪೆಟ್ರೋಲು ಡೀಸೆಲ್ ದರ 10 ರೂಪಾಯಿ 15 ರೂಪಾಯಿ ಆದಾಗ ಆಟೋಮೆಟಿಕ್ ಆಗಿ ನಾವು ಅದರ ಆಧಾರದ ಮೇಲೆ ಇರೋದು. ಇವತ್ತು ಹಾಲಿನ ಶೇಖರಣೆಯಿಂದ ಮಾರಾಟ ತನಕ ಕೂಡ ನಾವು ಒಂದು ಆಧಾರದ ಮೇಲೆ ಡೀಸೆಲ್, ಪೆಟ್ರೋಕೆಮ್ ನಮ್ಮ ಕಚ್ಚಾ ವಸ್ತುಗಳು ಕೂಡ ಇವತ್ತು 25-30% ಜಾಸ್ತಿ ಆಗಿದೆ. ಇವಾಗ ಆಗ್ಲೇ ಎಲ್ಲಾ ಒಕ್ಕೂಟಗಳು ಸೇರಿ ಇವತ್ತು ನಾವು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನ ಹೇಳಿದೀವಿ. ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ಇವಾಗಲೇ ಪ್ರಸ್ತಾವನೆಯನ್ನ ಕೊಟ್ಟಿದ್ದೀವಿ. ನಮಗೆ ಒಂದು 10-15 ರೂಪಾಯಿ ಮಾರಾಟ ಬೆಲೆ, ನಮ್ಗೇನು ಮಾರಾಟ ಬೆಲೆ ಹೆಚ್ಚು ಮಾಡಿದಾಗ ಅದು ರೈತ ನೇರವಾಗಿ ರೈತರಿಗೆ ಹೋಗ್ತದೆ. ಆ ಮಾರಾಟ ಬೆಲೆ ನಾವು 45-46 ರೂಪಾಯಿ ಅಂತ ಇಟ್ಟಾಗ ಅದನ್ನ ನಾವು ರೈತರಿಗೆ ಯಾವ ತರ ಕೊಡ್ಬೇಕು ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿದೆ. ಆದ್ರಿಂದ ನಾವೆಲ್ರಿಗೂ ಕೂಡ ಇವತ್ತು ಸರ್ಕಾರಕ್ಕೆ ಬೇಡಿಕೆ ಕೊಡ್ತಾ ಇರೋದು, ಬೇಡಿಕೆ ಇಟ್ಟಿರೋದು ಹಾಲಿನ ಮಾರಾಟ ದರ ನಮ್ಗೆ ಪ್ರೋತ್ಸಾಹಧನ ಜೊತೆಗೆ ಹಾಲಿನ ಮಾರಾಟ ಕೂಡ ದರ ಕೂಡ ನಾವು ಹೆಚ್ಚಿಸಬೇಕಾದ ಪರಿಸ್ಥಿತಿ, ಅನಿವಾರ್ಯತೆ ಇವತ್ತು ನಿರ್ಮಾಣ ಆಗಿದೆ. ಮಂಜುನಾಥ್ ರೆಡ್ಡಿ ಅಂತ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಇವತ್ತು ಸರ್ಕಾರಕ್ಕೆ ತಮ್ಮ ಒಂದು ಬೇಡಿಕೆಯನ್ನ ಕೊಡ್ಲಿಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಎಲ್ಲ ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಉದ್ದೇಶ ಏನಂದ್ರೆ ಬಾರಿ ಸರಳ. ಹಿಂದಿನ ವಾರದಲ್ಲಿ ನಾವು ಕೂಡ ಈ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ಇಲ್ಲೇ ಪ್ರತಿಭಟನೆ ಮಾಡಿದ್ವಿ. ಅದ್ರ ಮುಂದುವರಿದ ಭಾಗವಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂತ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಇವತ್ತು ಅತ್ಯಂತ ಪ್ರಮುಖವಾದಂತ ಪೌಷ್ಟಿಕ ಆಹಾರ ಏನಿದೆ ಹಾಲನ್ನ ಇವತ್ತು ತಮ್ಮ ಕಷ್ಟದಿಂದ, ರಕ್ತದಿಂದ, ಬೆವರಿನಿಂದ ಉತ್ಪಾದನೆ ಮಾಡಿ ಇವತ್ತು ಕೊಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಇವತ್ತು ಹಾಲು ಉತ್ಪಾದಕ ರೈತರು ಇವತ್ತು ಇಲ್ಲಿ ಬೆಲ್ಲ ಬಂದಿದ್ದಾರೆ. ರೈತರು ಇವತ್ತು ಈ ರೀತಿ ಪ್ರತಿಭಟನೆ ಮುಖಾಂತರ ಕೇಳಬಾರ್ದಾಗಿತ್ತು, ಆದ್ರೆ ಅಂತ ದುಸ್ಥಿತಿ ಇವತ್ತು ಬಂದಿದೆ. ಹಾಲು ಉತ್ಪಾದನೆಗೆ ಬಳಸ್ತಾ ಇರ್ತಕ್ಕಂಥ ಎಲ್ಲ ಉತ್ಪಾದನಾ ವೆಚ್ಚ 2-3 ದುಬಾರಿ ಆಗಿದೆ. ಕುಡಿಯೋ ನೀರಿಗೆ ಇವತ್ತು ಅತ್ಯಂತ ದುಸ್ಥಿತಿ ಬಂದಿದೆ. ಅಂತದ್ದು ಜಾನುವಾರುಗಳನ್ನ ರಕ್ಷಣೆ ಮಾಡ್ಬೇಕಾದ್ರೆ ಇವತ್ತು ಕುಡಿಯೋ ನೀರನ್ನ ಟ್ಯಾಂಕರ್ಗಳ ಮುಖಾಂತರ ಖರೀದಿ ಮಾಡಿ ಇವತ್ತು ಹಸುಗಳನ್ನ ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೇವನ್ನ ಇವತ್ತು ದುಬಾರಿ ವೆಚ್ಚ ಖರ್ಚು ಮಾಡಿ ಇವತ್ತು ಹಸುಗಳನ್ನ ಉಳಿಸ್ಕೋಬೇಕು ಅಂತ ರೈತರು ಶತಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು 1 ಲೀಟರ್ ಹಾಲು ಉತ್ಪಾದನೆ ವೆಚ್ಚನೇ ಇವತ್ತು ನಮ್ಮ ಸ್ನೇಹಿತರು ಹೇಳಿದಂಗೆ ಇವತ್ತು 60 ರೂಪಾಯಿ, 50-60 ರೂಪಾಯಿ ಉತ್ಪಾದನಾ ವೆಚ್ಚ ಇವತ್ತು ಬರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು 35 ರೂಪಾಯಿ 64-60 ರೂಪಾಯಿ 50 ಪೈಸೆ 35 ಅಂತ ಇಟ್ಕೊಂಡ್ರು ಸಹ ಇವತ್ತು ಸಬ್ಸಿಡಿ ಸೇರಿದ್ರೆ 40 ರೂಪಾಯಿ ಒಳಗೆ ಬರ್ತಾ ಇದೆ. ಅದು ಸಬ್ಸಿಡಿ ಯಾವ ರೀತಿ ಬರ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಅದು ಆ ಲೆಕ್ಕಾಚಾರ ಹಾಕಿದ್ರು ಇವತ್ತು 35-40 ರೂಪಾಯಿ ಸಿಗ್ತಾ ಇದೆ. ಉತ್ಪಾದನಾ ವೆಚ್ಚ 60 ರೂಪಾಯಿ ಬರ್ತಾ ಇದೆ. ನಮ್ಮ ಬೇಡಿಕೆ ಇರ್ತಕ್ಕಂಥದ್ದು ಡಾಕ್ಟರ್ ಸ್ವಾಮಿನಾಥನ್ ವರದಿ ಅಂತ ಒಂದಿದೆ. ಸ್ವಾಮಿನಾಥನ್ ವರದಿ ಪ್ರಕಾರ ಇವತ್ತು ಏನು ಉತ್ಪಾದನಾ ವೆಚ್ಚ ಇದೆ ಅದರ 2ರಷ್ಟು ಇವತ್ತು ರೈತರಿಗೆ ಹಾಲಿನ ಬೆಲೆ ಕೊಡ್ಬೇಕಾಗಿದೆ. ಆ ರೀತಿ ಕೊಟ್ರೆ ಇವತ್ತು ಕನಿಷ್ಠ 75 ರೂಪಾಯಿ ಇವತ್ತು ಹಾಲಿನ ದರ ನಮ್ಮ ರೈತರಿಗೆ ಕೊಡ್ಬೇಕಾಗಿದೆ. ಬೇಕು, ಯಾಕಂದ್ರೆ ಇವತ್ತು ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾರು ಕೇಳೋರಿಲ್ಲ. ಇವತ್ತು ಎಲ್ಲಾ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಎಲ್ಲ ರಸಗೊಬ್ಬರದ ಬೆಲೆ, ಎಲ್ಲಾ ಬೆಳೆಗಳನ್ನ ಇವತ್ತು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ರೈತರು ಇವತ್ತು ಶ್ರಮ ಪಟ್ಟು ಉತ್ಪಾದನೆ ಮಾಡ್ತಕ್ಕಂಥ ಹಾಲಿನ ಬಗ್ಗೆ ಯಾರು ಇವತ್ತು ಸರ್ಕಾರಗಳು, ಅಧಿಕಾರಿಗಳು ಇವತ್ತು ಚಕಾರ ಎತ್ತಾ ಇಲ್ಲ. ನನ್ನ ಪ್ರಕಾರ ನಾನು ಒಬ್ಬ ರೈತನಾಗಿ ಹೇಳ್ತೇನೆ, ಸುಮಾರು 1 ವರ್ಷ ಆಗಿದೆ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಏನು ಆ ಮಳೆ ಸರಿಯಾಗಿ ಬಿದ್ದು 1 2 ಮಳೆ ಆಗಿರ್ತಕ್ಕಂಥದ್ದು ಅಥವಾ ಕೆರೆಗಳಿಗೆ ನೀರು ಬಂದಿರ್ತಕ್ಕಂಥದ್ದು ನಾವು ನೋಡೇ ಇಲ್ಲ ಈ 1 ವರ್ಷದಿಂದ.
ಹಿಂದೆ ಹಿಂಗಾರು ಕೂಡ ಕೈ ಕೊಡ್ತು ನಮ್ಗೆ. ಹಿಂಗಾರಲ್ಲೂ ನಿಮ್ಗೆಲ್ಲ ಗೊತ್ತಿದೆ, ನವೆಂಬರ್ ಡಿಸೆಂಬರ್ ಅಲ್ಲಿ ನಮ್ಗೆ ಫ್ಲಡ್ಸ್ ಇದಾಗಿ ಸೈಕ್ಲೋನ್ಸ್ ಆಗಿ ಒಳ್ಳೆ ಮಳೆ ಬರ್ಬೇಕಾಗಿತ್ತು, ಅದೂ ಇಲ್ಲ. ಈಗ ಮುಂಗಾರು ಕೂಡ ಕೈ ಕೊಟ್ಟಿದೆ. ಇಂಥ ಭೀಕರವಾದ ಬರಗಾಲ ಬಹುಶಃ ನನ್ನ ಒಂದು ಅವಧಿಯಲ್ಲಿ ನಾನು ಯಾವತ್ತೂ ನೋಡಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು 34 ರೂಪಾಯಿ 45 ಪೈಸೆ ನಾವು ಹಾಲಿನ ದರ ರೈತರು ಕೊಟ್ರೆ ಏನ್ ಉಳಿತಾಯ ಆಗ್ತದೆ? ಈಗಾಗಲೇ ಅದನ್ನೆಲ್ಲ ಲೆಕ್ಕಾಚಾರ ಮಾಡಿ ಇವತ್ತು ಮನೆ ಜಿಲ್ಲಾಧಿಕಾರಿಗಳಿಗೆ ನಮ್ಮ ರೈತರ ಮುಖಾಂತರ ಈ ಬೇಡಿಕೆಯನ್ನು ಕೊಟ್ಟಿದ್ದೀವಿ. ಇವತ್ತು 10 ರಿಂದ 15 ರೂಪಾಯಿ ಜಾಸ್ತಿ ಮಾಡದೇ ಇದ್ರೆ ರೈತ ಎಲ್ಲೋ ಒಂದ್ ಕಡೆ ವಿಮುಖನಾಗ್ತಾನೆ. ಇವತ್ತು ಸಂಪೂರ್ಣ ಪೌಷ್ಟಿಕ ಆಹಾರ ಹಾಲು ಅಂತ ಹೇಳ್ತಾರೆ, ಆದ್ರೆ ಆ ಹಾಲನ ಉತ್ಪಾದನೆ ಕಡಿಮೆ ಆದ್ರೆ ಮಕ್ಕಳಿಗೆ, ರೋಗಿಗಳಿಗೆ ಅಥವಾ ವೃದ್ಧರಿಗೆ ಎಲ್ರಿಗೂ ಹಾಲು ಬೇಕಾಗ್ತದೆ. ಅಂತ ಹಾಲು ಉತ್ಪಾದನೆ ಕಡಿಮೆ ಆದಾಗ ಎಲ್ಲೋ ಒಂದ್ ಕಡೆ ಇದು ಹೊಡೆತ ಆಗ್ತದೆ. ಅದರಿಂದ ಸರ್ಕಾರಗಳು ಕೂಡಲೇ ಎಚ್ಚೆತ್ಕೊಳ್ಬೇಕು. ಅದರಿಂದ ಇವತ್ತು ಸರ್ಕಾರ ಕೂಡಲೇ ಒಕ್ಕೂಟಗಳ ಒಂದು ಸಹಾಯಕ್ಕೂ ಬರಬೇಕು. ರೈತ ಇವತ್ತೇನು ರಾತ್ರಿಯಾಗ್ಲೂ ಕಷ್ಟಪಟ್ಟು ಹಾಲು ಉತ್ಪಾದನೆ ಮಾಡ್ತಾ ಇದ್ದಾನೆ, ಅವ್ರ ಸಹಾಯಕ್ಕೂ ಬರಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಬಹಳ ಒತ್ತಾಯಪೂರ್ವಕವಾಗಿ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘಗಳು, ಸುಮಾರು 1000ಕ್ಕೂ ಹೆಚ್ಚು ಹಾಲು ಉತ್ಪಾದಕ ಸಹಕಾರ ಸಂಘಗಳಿದೆ, ಜನಪ್ರತಿನಿಧಿಗಳೆಲ್ಲ ಬಂದು ಅವರೇ ಈ ಒಂದು ಹೋರಾಟವನ್ನ ಅವರ ನೇತೃತ್ವದಲ್ಲಿ, ಅವರ ನಾಯಕತ್ವದಲ್ಲಿ ನಾವು ಮಾಡಿರ್ತಕ್ಕಂಥದ್ದು. ನಾವು ಕೂಡ ಒಬ್ಬ ರೈತರಾಗಿ ಪಾಲ್ಗೊಂಡಿದ್ದೀವಿ ಹೊರತು ಒಕ್ಕೂಟದ ಅಧ್ಯಕ್ಷರಾಗ್ಲಿ ನಿರ್ದೇಶಕರಾಗಿ ಪಾಲ್ಗೊಂಡಿಲ್ಲ. ಅಲ್ಲಿ ನಿಲುವನ್ನು ಕುಂಠಿತ ಆಗ್ತಾ ಇದೆ. ಈಗ ನಾವು ಪಶು ಆಹಾರ ಮತ್ತೆ ಮೇವು, ಈ ಸೈಲೇಜು ಇವೆಲ್ಲ ನಾವು ಕೆಲಸ ಮಾಡಿದಾಗ 1 ಲೀಟರ್ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ 45 ರಿಂದ 48 ರೂಪಾಯಿ ವೆಚ್ಚ ಆಗ್ತಾ ಇದೆ ರೈತನಿಗೆ. 40 ಕನಿಷ್ಠ ಪಕ್ಷ 48 ರೂಪಾಯಿ ವೆಚ್ಚ ಮಾಡಿ ನಾನು ಹಾಲು ಉತ್ಪಾದನೆ ಮಾಡಿ ನಾನು ನಿಮ್ಗೆ ಕೊಡ್ತಾರೆ. ನೀವು ಎಷ್ಟು ಕೊಡ್ತಾರೆ? ನಮಗೆ 34 ರಿಂದ 35 ರೂಪಾಯಿ ಕೊಡ್ತಾ ಇದ್ರೆ ಅಲ್ಲಿ ರೈತನಿಗೆ ಎಷ್ಟು ಲಾಸ್ ಆಗ್ತಾ ಇದೆ? 1 ಲೀಟರ್ ಮೇಲೆ ಕನಿಷ್ಠ ಪಕ್ಷ 10 ರಿಂದ 13 ರೂಪಾಯಿ 15 ರೂಪಾಯಿ ಲಾಸ್ ಆಗ್ತಾ ಇದೆ. ಇದು ಯಾವ ಒಬ್ಬ ಜನಪ್ರತಿನಿಧಿ ಆಗ್ಬೋದು ಅಥವಾ ನಮ್ಮ ಪ್ರಮುಖ ಆಗ್ಬೋದು, ಯಾರಿಗೂ ಮಂದಟ್ಟಾಗ್ತಾ ಇಲ್ವಾ? ಅವ್ರು ನೋಡ್ತಾ ಇಲ್ವಾ? ಈಗ ಪ್ರತಿಯೊಬ್ಬ ಏನ್ ಮಾಡಿ ಎಲ್ಲಾ ರೈತರ ಮನೆಯಲ್ಲಿ ಯಾರ ಮನೇಲಿ ಹಸು ಇದೆ ಅವ್ರು ಪ್ರತಿಯೊಬ್ಬರನ್ನ ಕೇಳಿ ಯಾರಿಗೂ ಆಲ್ ಬಿಲ್ ಅಲ್ಲಿ ಬರ್ತಾ ಇರೋ ದುಡ್ಡು ಅವ್ರ ಮನೆಗೆ ಏನಕ್ಕೂ ಉಪಯೋಗ ಆಗ್ತಾ ಇಲ್ಲ. ಅಲ್ಲಿಂದ ಅಲ್ಲಿಗೆ ಸರಿ ಹೋಗ್ತಾ ಇದೆ. ನಮ್ ಉಳಿತಾ ಇರೋದು ಒಂದೇ ಒಂದು ಕೇವಲ ಗೊಬ್ಬರ. ಅದ್ರ ಬಿಟ್ಟು ಏನೇನು ಉಳಿತಾ ಇದೆ ರೈತನಿಗೆ? ಯಾವ ಸರ್ಕಾರದ ಯಾವ ಜನಪ್ರತಿನಿಧಿ ಆಗ್ಲಿ ಕಣ್ಮುಚ್ಕೊಂಡು ಕೂತ್ಕೊಂಡಿದಾರ? ನಿಮಗ್ ಪರಿಜ್ಞಾನ ಇಲ್ವಾ? ಎಷ್ಟು ಹಾಲು ಪುಸ್ತಕ ಎಷ್ಟಾಗ್ತದೆ? ಅದೇ ಒಂದ್ ಮಂದಿ MNC ಕಂಪ್ನಿ ಅವನು 2 ರೂಪಾಯಿ ನೀರ್ನ 25 ರೂಪಾಯಿ ಮಾಡಿದ್ರೆ ಆರಾಮಾಗಿ ಅಪ್ರೂವಲ್ ಕೊಡ್ತೀವಿ. ನೀವು ಅದ್ರ ರೇಟ್ ಕಡಿಮೆ ಮಾಡೋದು ಯಾರು ಹೇಳೋದಿಲ್ಲ. ಅದೇ ರೈತ ಕಷ್ಟ ಬಿದ್ದು ಇದು ಒಂದಿಂದಲ್ಲಿ ಬರೋದಲ್ಲ, ಅದಕ್ಕೆ ಗುಣಪಟ್ಟದ್ದು. ಒಂದು ಹಸು ತೊಂದರೆ ಆದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಎಷ್ಟು ದುಡ್ಡು ಖರ್ಚಾಗ್ತದೆ? ಅಥವಾ ಏನಾದ್ರು ಹೆಚ್ಚು ಕಮ್ಮಿ ತೀರೋದ್ರೆ ಒಂದು ಹಸು ತರಬೇಕಂದ್ರೆ ಇವತ್ತು 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಖರ್ಚು ಮಾಡ್ಬೇಕು. ಸುಮ್ಮನೆ ಬರೋದಿಲ್ಲ ಸರ್ ಹಸು. ಅಷ್ಟು ದುಡ್ಡು ಬಂಡವಾಳ ಹಾಕಿ ಅವನಿಗೆ ಕನಿಷ್ಠ ಪಕ್ಷ ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಉಳಿತಾಯ ಆಗ್ಲಿಲ್ಲ ಅಂದ್ರೆ ಯಾಕೆ ಇವು ಮಾಡ್ಬೇಕು ನಾವು ಹೈನುಗಾರಿಕೆ? ಇದೇ ರೀತಿ ಮುಂದುವರೆದಿದ್ದಾದಲ್ಲಿ ಪ್ರತಿಯೊಬ್ಬ ರೈತನು ಹೈನುಗಾರಿಕೆಯಿಂದ ಹಿಂದೆ ಸರಿತಾನೆ. ಹಾಲನ್ನು ಬೆಳೆ ಹೊರದೇಶದಿಂದ ತರಿಸ್ಕೊಬೇಕಾಗ್ತದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.